ರಚಿತಾರಾಮ್ ನಟನೆಯ ಕಲ್ಟ್ ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಪರವಾನಗಿ ಪಡೆಯದ ಆರೋಪ ಚಿತ್ರೀಕರಣಕ್ಕೆ ತಡೆ ಹಿಡಿಯಲಾಗಿದೆ, ಅಂದ್ರೆ ತಡೆ ಒಡ್ಡಲಾಗಿದೆ. ಶೂಟಿಂಗ್ ತಡೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು. ನಾವು ಮೊನ್ನೆ ಹೇಳ್ತಾ ಇದ್ವಲ್ಲ, ಈಗ ಯಾವುದೇ ಸಿನಿಮಾ ಶೂಟಿಂಗ್ ಆದ್ರೂ ಕೂಡ ರೂಲ್ಸ್ ಹೇಗೆ ಬಂದಿದೆ ಅಂದ್ರೆ ಸರ್ಕಾರದಿಂದ ಅನುಮತಿ ಪಡೆದುಕೊಳ್ಬೇಕು ಅಂತ ಪರಿಸ್ಥಿತಿ. ಸರ್ಕಾರದಿಂದ ಅನುಮತಿ ಬೇಕು, ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕು, ಆ ನಿಯಮಗಳನ್ನ ಪಾಲನೆ ಮಾಡಬೇಕು. ಅದನ್ನ ಮೀರಿ ವರ್ತನೆ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಸ್ವತಃ ಅರಣ್ಯ ಸಚಿವರೇ ಹೇಳ್ಬಿಟ್ರು. ಸೊ ಇಲ್ಲಿ ಕಲ್ಟ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನ ಗಾಳಿಗೆ ತೋರಿದ್ದಾರೆ. ಯಾವುದೇ ರೀತಿಯ ಅನುಮತಿ ಪಡೆದುಕೊಂಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಸನಾಪುರ, ರಂಗಾಪುರ ಗ್ರಾಮಗಳ ಬಳಿ ಚಿತ್ರೀಕರಣಕ್ಕೆ ಚಿತ್ರತಂಡ ಮುಂದಾಗಿತ್ತಂತೆ. ಹಂಪಿ, ಆನೆಗುಂದಿ ಹಲವೆಡೆ ಚಿತ್ರೀಕರಣಕ್ಕೆ ತಂಡ ಮುಂದಾಗಿತ್ತು. ನೀರು ನಾಯಿ ಸಂರಕ್ಷಿತ ಪ್ರದೇಶದಲ್ಲಿ ಶೂಟಿಂಗ್ಗೆ ಮುಂದಾಗಿದ್ರಂತೆ. ಬಟ್ ಯಾವುದೇ ರೀತಿಯ ಅನುಮತಿ ಪಡೆದುಕೊಂಡಿಲ್ಲ ಅನ್ನೋದೇ ಈಗ ಚಿತ್ರತಂಡಕ್ಕೆ ಸಂಕಷ್ಟ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಈರಯ್ಯ, ಯಾವುದೇ ರೀತಿಯ ಪರ್ಮಿಷನ್ ಪಡೆದುಕೊಳ್ಳದೆ ಹೇಗೆ ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ? ಖಂಡಿತ ಶ್ರುತಿ, ಏನಂತಂದ್ರೆ ಈಗಾಗಲೇ ಯಾವುದೇ ಒಂದು ಚಿತ್ರೀಕರಣವನ್ನ ಅಥವಾ ಏನು ಈ ಸಂರಕ್ಷಿತ ಪ್ರದೇಶಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ ಯಾವ್ದಾದ್ರು ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೆ ಮುಖ್ಯವಾಗಿ ಅಲ್ಲಿರುವಂತಹ ಅರಣ್ಯಾಧಿಕಾರಿಗಳ ಒಂದು ಪರವಾನಗಿಯನ್ನ ಪಡೆಯೋದು ಮುಖ್ಯವಾಗುತ್ತೆ. ಆದ್ರೆ ಇಲ್ಲಿ ಈ ಕಲ್ಟ್ ಚಿತ್ರತಂಡ ಏನಿದೆ, ಯಾವುದೇ ರೀತಿಯಾದಂತ ಒಂದು ಏನು ಪರವಾನಗಿಯನ್ನ ಪಡೆಯದೆ ಅರಣ್ಯಾಧಿಕಾರಿಗಳ ಗಮನಕ್ಕೂ ಕೂಡ ತರದೆ ಒಂದ್ ನಿಮಿಷ. ಈಗ ಒಂದು ನಾವು ಮೊಬೈಲಲ್ಲಿ ಕ್ಯಾಮ್ರಾ ಹಿಡ್ಕೊಂಡೋದ್ರೇನೆ ಅಲ್ಲಿ 50-60 ಜನ ಬಂದು ಗುಂಪು ಕಟ್ಕೋತಾರೆ ತೆಗಿಬಾರ್ದು ಅಂತೇಳಿ. ಅಷ್ಟು ಜನ ಸೇರ್ಕೊಂಡಿದ್ದಾರೆ, ಅರಣ್ಯಾಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ? ಇಲ್ಲಿವರೆಗೆ ಏನ್ ಮಾಡ್ತಿದ್ರಂತೆ? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ಯಾವುದೇ ರೀತಿಯಂತ ಸಂದರ್ಭದಲ್ಲಿ ಏನು ಜನರು ಕೂಡ ಏನು ಅರಣ್ಯ ಪ್ರದೇಶದಲ್ಲಿ ಒಂದು ಪ್ರವೇಶವನ್ನು ಮಾಡಿದ್ರು ಕೂಡ ನಿರ್ಬಂಧವನ್ನ ಹೇರ್ತಾರೆ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಅರಣ್ಯಾಧಿಕಾರಿಗಳು ಹೇಳ್ತಾರೆ. ಎಂಟ್ರಿ ಆಗ್ಲಿ ಆಮೇಲೆ ನೋಡೋಣ ಅಂತೇಳಿ ಈ ಪ್ಲಾನ್ ಅಂತ ಇವ್ರದ್ದು. ಇಲ್ಲಿ ಒಂದು ರೀತಿ ಏನಂತಂದ್ರೆ ಈ ಚಿತ್ರತಂಡದ ಏನು ಒಂದು ಇದನ್ನ ನೋಡಿದ್ರೆ ಏನು ಅಂತಂದ್ರೆ ಬೇಕಾಬಿಟ್ಟಿಯಾಗಿ ನೇರವಾಗಿ ಯಾರು ಬೇಕಾದ್ರೂ ಹೋಗಿ ನಾವು ಶೂಟಿಂಗ್ ಮಾಡ್ತೀವಿ ಅನ್ನುವಂತ ಒಂದು ಏನಂತಂದ್ರೆ ಒಂದು ರೀತಿ ವರ್ತನೆಯನ್ನ ಮಾಡಿದ ರೀತಿ ಕಾಣಿಸ್ತಾ ಇದೆ. ಅಂತಂದ್ರೆ ಈ ಒಂದು ಕಳೆದ 2-3 ದಿನಗಳಿಂದ ಏನು ನೀರು ನಾಯಿ ಸಂರಕ್ಷಿತ ಪ್ರದೇಶ ಏನಿದೆ, ಅಂದ್ರೆ ತುಂಗಭದ್ರಾ ನದಿಯ 2 ದಂಡೆಗಳಲ್ಲಿ, ಅಂದ್ರೆ ಒಂದು ರೀತಿಯ ಒಂದು ಕಡೆ ಹಂಪಿ ಮತ್ತೆ ಇನ್ನೊಂದು ಆನೆಗುಂದಿ ಭಾಗದ ಸುತ್ತಮುತ್ತಲು ಇರುವಂತಹ ಪ್ರದೇಶ ಏನು ನೀರು ನಾಯಿ ಸಂರಕ್ಷಿತ ಪ್ರದೇಶ ಅಂತ ಏನು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಹಲವು ಕಡೆಗಳಲ್ಲಿ ಈಗ 3 ದಿನಗಳಿಂದ ಇದು ಈ ಒಂದು ಚಿತ್ರೀಕರಣ ನಡೀತಾ ಇದೆ. 3 ದಿನಗಳಿಂದ ಚಿತ್ರೀಕರಣ ನಡೆದಂತಹ ಸಂದರ್ಭದಲ್ಲಿ ಹಲವು ವಿರೋಧಗಳು ಕೂಡ ವ್ಯಕ್ತವಾದ. ಅಂದ್ರೆ ಸ್ಥಳೀಯರು ಈ ಒಂದು ಪರವಾನಗಿ ಇಲ್ಲದೆ ಈ ರೀತಿ ನೋಡಿ, ಒಂದು ಚಿತ್ರತಂಡದ ಪರವಾಗಿ ಅಥವಾ ವಿರುದ್ಧವಾಗಿ ಅಂತಲ್ಲ. ಸೊ ನೋಡಿ, ಇದು ಹಂಪಿ ಆ ಜಾಗ ಇದೆಯಲ್ಲ, ಪುರಾತತ್ವ ಇಲಾಖೆಗೆ ಸೇರುವಂಥದ್ದು. ಸೊ ಅಲ್ಲಿ ಅಷ್ಟು ಸುಲಭವಾಗಿ ಯಾರು ಕೂಡ ಕ್ಯಾಮ್ರಾಗಳನ್ನ ತೆಗೆಯೋದಕ್ಕೆ ಬಿಡೋದಿಲ್ಲ. ನೀವು ಹೇಳ್ತಾ ಇದ್ರೆ 3 ದಿನದಿಂದ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತೇಳಿ. 3 ದಿನದಿಂದ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು ಅನ್ನೋದು ಇಂಪಾರ್ಟೆಂಟ್. ಪರ್ಮಿಷನ್ ತಗೊಂಡಿದ್ದಾರೆ, ಕೆಲವೊಂದು ಸೂಕ್ತ ಸ್ಥಳಗಳಲ್ಲಿ ಮಾತ್ರ ಚಿತ್ರೀಕರಣಕ್ಕೆ ಪರ್ಮಿಷನ್ ತಗೊಂಡು ಇಲ್ಲಿ ಅರಣ್ಯಕ್ಕೆ ಹೋಗಿರ್ಬೇಕು, ಇಲ್ಲ ಬೇರೆ ಏನೊಂದು ಕಾರಣ ಇರ್ಬೋದು. ಸೊ ಚಿತ್ರತಂಡ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಖಂಡಿತ ನಾಗೇಂದ್ರ ಬಾಬು, ಈ ವಿಚಾರವಾಗಿ ಚಿತ್ರತಂಡದಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಯಾವುದೇ ರೀತಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಕೇವಲ ಅರಣ್ಯಾಧಿಕಾರಿಗಳು ನಿನ್ನೆ ಈ ಒಂದು ಚಿತ್ರೀಕರಣ ನಡೆಯುವಂತ ಸಂದರ್ಭದಲ್ಲಿ ಈ ಸಂಗಾಪುರ ಮತ್ತೆ ಸಾನಾಪುರ ಮತ್ತೆ ರಂಗಾಪುರ ಗ್ರಾಮಗಳಿಗೆ ಭೇಟಿ ನೀಡಿ ಈ ಒಂದು ಚಿತ್ರೀಕರಣವನ್ನು ಸಂಪೂರ್ಣವಾಗಿ ಸ್ತಬ್ಧಗೊಳಿಸಿದ್ದಾರೆ. ಅಂದ್ರೆ ಪರವಾನಗಿಯನ್ನು ಪಡೆದ ನಂತರ ನೀವು ಚಿತ್ರೀಕರಣವನ್ನು ಮುಂದುವರಿಸಬಹುದು, ಅಲ್ಲಿವರೆಗೂ ಯಾವುದೇ ರೀತಿ ಚಿತ್ರೀಕರಣವನ್ನು ಮಾಡಬಾರದು ಅನ್ನೋ ತಡೆಯನ್ನ ಈಗಾಗಲೇ ಅರಣ್ಯಾಧಿಕಾರಿಗಳು ಒಡ್ಡಿದ್ದಾರೆ ನಾಗೇಂದ್ರ ಬಾಬು. ಈಗ ಓಕೆ 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 ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ರಚಿತಾರಾಮ್ ನಟನೆಯ ಕಲ್ಟ್ ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಪರವಾನಗಿ ಪಡೆಯದ ಆರೋಪ ಚಿತ್ರೀಕರಣಕ್ಕೆ ತಡೆ ಹಿಡಿಯಲಾಗಿದೆ, ಅಂದ್ರೆ ತಡೆ ಒಡ್ಡಲಾಗಿದೆ. ಶೂಟಿಂಗ್ ತಡೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು. ನಾವು ಮೊನ್ನೆ ಹೇಳ್ತಾ ಇದ್ವಲ್ಲ, ಈಗ ಯಾವುದೇ ಸಿನಿಮಾ ಶೂಟಿಂಗ್ ಆದ್ರೂ ಕೂಡ ರೂಲ್ಸ್ ಹೇಗೆ ಬಂದಿದೆ ಅಂದ್ರೆ ಸರ್ಕಾರದಿಂದ ಅನುಮತಿ ಪಡೆದುಕೊಳ್ಬೇಕು ಅಂತ ಪರಿಸ್ಥಿತಿ. ಸರ್ಕಾರದಿಂದ ಅನುಮತಿ ಬೇಕು, ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕು, ಆ ನಿಯಮಗಳನ್ನ ಪಾಲನೆ ಮಾಡಬೇಕು. ಅದನ್ನ ಮೀರಿ ವರ್ತನೆ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಸ್ವತಃ ಅರಣ್ಯ ಸಚಿವರೇ ಹೇಳ್ಬಿಟ್ರು. ಸೊ ಇಲ್ಲಿ ಕಲ್ಟ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನ ಗಾಳಿಗೆ ತೋರಿದ್ದಾರೆ. ಯಾವುದೇ ರೀತಿಯ ಅನುಮತಿ ಪಡೆದುಕೊಂಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಎದುರಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಸನಾಪುರ, ರಂಗಾಪುರ ಗ್ರಾಮಗಳ ಬಳಿ ಚಿತ್ರೀಕರಣಕ್ಕೆ ಚಿತ್ರತಂಡ ಮುಂದಾಗಿತ್ತಂತೆ. ಹಂಪಿ, ಆನೆಗುಂದಿ ಹಲವೆಡೆ ಚಿತ್ರೀಕರಣಕ್ಕೆ ತಂಡ ಮುಂದಾಗಿತ್ತು. ನೀರು ನಾಯಿ ಸಂರಕ್ಷಿತ ಪ್ರದೇಶದಲ್ಲಿ ಶೂಟಿಂಗ್ಗೆ ಮುಂದಾಗಿದ್ರಂತೆ. ಬಟ್ ಯಾವುದೇ ರೀತಿಯ ಅನುಮತಿ ಪಡೆದುಕೊಂಡಿಲ್ಲ ಅನ್ನೋದೇ ಈಗ ಚಿತ್ರತಂಡಕ್ಕೆ ಸಂಕಷ್ಟ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಈರಯ್ಯ, ಯಾವುದೇ ರೀತಿಯ ಪರ್ಮಿಷನ್ ಪಡೆದುಕೊಳ್ಳದೆ ಹೇಗೆ ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ? ಖಂಡಿತ ಶ್ರುತಿ, ಏನಂತಂದ್ರೆ ಈಗಾಗಲೇ ಯಾವುದೇ ಒಂದು ಚಿತ್ರೀಕರಣವನ್ನ ಅಥವಾ ಏನು ಈ ಸಂರಕ್ಷಿತ ಪ್ರದೇಶಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ ಯಾವುದಾದ್ರೂ ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೆ ಮುಖ್ಯವಾಗಿ ಅಲ್ಲಿರುವಂತಹ ಅರಣ್ಯಾಧಿಕಾರಿಗಳ ಒಂದು ಪರವಾನಗಿಯನ್ನ ಪಡೆಯೋದು ಮುಖ್ಯವಾಗುತ್ತೆ. ಆದ್ರೆ ಇಲ್ಲಿ ಈ ಕಲ್ಟ್ ಚಿತ್ರತಂಡ ಏನಿದೆ ಯಾವುದೇ ರೀತಿಯಾದಂತಹ ಒಂದು ಏನು ಪರವಾನಗಿಯನ್ನ ಪಡೆಯದೆ ಅರಣ್ಯಾಧಿಕಾರಿಗಳ ಗಮನಕ್ಕೂ ಕೂಡ ತರದೆ ಒಂದ್ ನಿಮಿಷ. ಈಗ ಒಂದು ನಾವು ಮೊಬೈಲಲ್ಲಿ ಕ್ಯಾಮ್ರಾ ಹಿಡ್ಕೊಂಡೋದ್ರೇನೆ ಅಲ್ಲಿ 50-60 ಜನ ಬಂದು ಗುಂಪು ಕಟ್ಕೋತಾರೆ ತೆಗಿಬಾರ್ದು ಅಂತೇಳಿ. ಅಷ್ಟು ಜನ ಸೇರ್ಕೊಂಡಿದ್ದಾರೆ, ಅರಣ್ಯಾಧಿಕಾರಿಗಳ ಗಮನಕ್ಕೆ ಬರ್ಲಿಲ್ವಾ? ಇಲ್ಲಿವರೆಗೆ ಏನ್ ಮಾಡ್ತಿದ್ರಂತೆ? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ಯಾವುದೇ ರೀತಿಯಂತ ಸಂದರ್ಭದಲ್ಲಿ ಏನು ಜನರು ಕೂಡ ಏನು ಅರಣ್ಯ ಪ್ರದೇಶದಲ್ಲಿ ಒಂದು ಪ್ರವೇಶವನ್ನು ಮಾಡಿದ್ರು ಕೂಡ ನಿರ್ಬಂಧವನ್ನ ಹೇರ್ತಾರೆ, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಅರಣ್ಯಾಧಿಕಾರಿಗಳು ಹೇಳ್ತಾರೆ. ಎಂಟ್ರಿ ಆಗ್ಲಿ ಆಮೇಲೆ ನೋಡೋಣ ಅಂತೇಳಿ ಈ ಪ್ಲಾನ್ ಅಂತ ಇವ್ರದ್ದು. ಇಲ್ಲಿ ಒಂದು ರೀತಿ ಏನಂತಂದ್ರೆ ಈ ಚಿತ್ರತಂಡದ ಏನು ಒಂದು ಇದನ್ನ ನೋಡಿದ್ರೆ ಏನು ಅಂತಂದ್ರೆ ಬೇಕಾಬಿಟ್ಟಿಯಾಗಿ ನೇರವಾಗಿ ಯಾರು ಬೇಕಾದ್ರೂ ಹೋಗಿ ನಾವು ಶೂಟಿಂಗ್ ಮಾಡ್ತೀವಿ ಅನ್ನುವಂತ ಒಂದು ಏನಂತಂದ್ರೆ ಒಂದು ರೀತಿ ವರ್ತನೆಯನ್ನ ಮಾಡಿದ ರೀತಿ ಕಾಣಿಸ್ತಾ ಇದೆ. ಅಂತಂದ್ರೆ ಈ ಒಂದು ಕಳೆದ 2-3 ದಿನಗಳಿಂದ ಏನು ನೀರುನಾಯಿ ಸಂರಕ್ಷಿತ ಪ್ರದೇಶ ಏನಿದೆ ಅಂದ್ರೆ ತುಂಗಭದ್ರಾ ನದಿಯ 2 ದಂಡೆಗಳಲ್ಲಿ ಅಂದ್ರೆ ಒಂದು ರೀತಿ ಒಂದು ಕಡೆ ಹಂಪಿ ಮತ್ತೆ ಇನ್ನೊಂದು ಆನೆಗುಂದಿ ಭಾಗದ ಸುತ್ತಮುತ್ತಲು ಇರುವಂತಹ ಪ್ರದೇಶ ಏನು ನೀರುನಾಯಿ ಸಂರಕ್ಷಿತ ಪ್ರದೇಶ ಅಂತ ಏನು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಹಲವು ಕಡೆಗಳಲ್ಲಿ ಈಗ 3 ದಿನಗಳಿಂದ ಇದು ಈ ಒಂದು ಚಿತ್ರೀಕರಣ ನಡೀತಾ ಇದೆ. 3 ದಿನಗಳಿಂದ ಚಿತ್ರೀಕರಣ ನಡೆದಂತಹ ಸಂದರ್ಭದಲ್ಲಿ ಹಲವು ವಿರೋಧಗಳು ಕೂಡ ವ್ಯಕ್ತವಾದ. ಅಂದ್ರೆ ಸ್ಥಳೀಯರು ಈ ಒಂದು ಪರವಾನಗಿ ಇಲ್ಲದೆ ಈ ರೀತಿ ನೋಡಿ, ಒಂದು ಚಿತ್ರತಂಡದ ಪರವಾಗಿ ಅಥವಾ ವಿರುದ್ಧವಾಗಿ ಅಂತಲ್ಲ. ಸೊ ನೋಡಿ, ಇದು ಹಂಪಿ ಆ ಜಾಗ ಇದೆಯಲ್ಲ, ಪುರಾತತ್ವ ಇಲಾಖೆಗೆ ಸೇರುವಂಥದ್ದು. ಸೊ ಅಲ್ಲಿ ಅಷ್ಟು ಸುಲಭವಾಗಿ ಯಾರು ಕೂಡ ಕ್ಯಾಮ್ರಾಗಳನ್ನ ತೆಗೆಯೋದಕ್ಕೆ ಬಿಡೋದಿಲ್ಲ. ನೀವು ಹೇಳ್ತಾ ಇದ್ರೆ 3 ದಿನದಿಂದ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತೇಳಿ. 3 ದಿನದಿಂದ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು ಅನ್ನೋದು ಇಂಪಾರ್ಟೆಂಟ್. ಪರ್ಮಿಷನ್ ತಗೊಂಡಿದ್ದಾರೆ, ಕೆಲವೊಂದು ಸೂಕ್ತ ಸ್ಥಳಗಳಲ್ಲಿ ಮಾತ್ರ ಚಿತ್ರೀಕರಣಕ್ಕೆ ಪರ್ಮಿಷನ್ ತಗೊಂಡು ಇಲ್ಲಿ ಅರಣ್ಯಕ್ಕೆ ಹೋಗಿರ್ಬೇಕು, ಇಲ್ಲ ಬೇರೆ ಏನೊಂದು ಕಾರಣ ಇರ್ಬೋದು. ಸೊ ಚಿತ್ರತಂಡ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಖಂಡಿತ ನಾಗೇಂದ್ರ ಬಾಬು, ಈ ವಿಚಾರವಾಗಿ ಚಿತ್ರತಂಡದಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೂಡ ಬಂದಿಲ್ಲ, ಯಾವುದೇ ರೀತಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಕೇವಲ ಅರಣ್ಯಾಧಿಕಾರಿಗಳು ನಿನ್ನೆ ಈ ಒಂದು ಚಿತ್ರೀಕರಣ ನಡೆಯುತ್ತ ಸಂದರ್ಭದಲ್ಲಿ ಈ ಸಂಗಾಪುರ ಮತ್ತೆ ಸಾಣಾಪುರ ಮತ್ತೆ ರಂಗಾಪುರ ಗ್ರಾಮಗಳಿಗೆ ಭೇಟಿ ನೀಡಿ ಈ ಒಂದು ಚಿತ್ರೀಕರಣವನ್ನು ಸಂಪೂರ್ಣವಾಗಿ ಸ್ತಬ್ಧಗೊಳಿಸಿದ್ದಾರೆ. ಅಂದ್ರೆ ಪರವಾನಗಿಯನ್ನು ಪಡೆದ ನಂತರ ನೀವು ಚಿತ್ರೀಕರಣವನ್ನು ಮುಂದುವರಿಸಬಹುದು, ಅಲ್ಲಿವರೆಗೂ ಯಾವುದೇ ರೀತಿ ಚಿತ್ರೀಕರಣವನ್ನು ಮಾಡಬಾರದು ಅನ್ನೋ ತಡೆಯನ್ನ ಈಗಾಗಲೇ ಅರಣ್ಯಾಧಿಕಾರಿಗಳು ಒಡ್ಡಿದ್ದಾರೆ ನಾಗೇಂದ್ರ ಬಾಬು. ಈಗ ಓಕೆ 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 ಥ್ಯಾಂಕ್ ಯು ರೇ, ನಿಮ್ಮೆಲ್ಲ ಮಾಹಿತಿಗೆ. ರಚಿತಾ ರಾಮ್ ನಟನೆಯ ಕಲ್ಟ್ ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಪರವಾನಗಿ ಪಡೆಯದ ಆರೋಪ, ಚಿತ್ರೀಕರಣಕ್ಕೆ ತಡೆ ಹಿಡಿಯಲಾಗಿದೆ, ಅಂದ್ರೆ ತಡೆ ಒಡ್ಡಲಾಗಿದೆ. ಶೂಟಿಂಗ್ ತಡೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು. ನಾವು ಮೊನ್ನೆ ಹೇಳ್ತಾ ಇದ್ವಲ್ಲ, ಈಗ ಯಾವುದೇ ಸಿನಿಮಾ ಶೂಟಿಂಗ್ ಆದ್ರೂ ಕೂಡ ರೂಲ್ಸ್ ಹೇಗೆ ಬಂದಿದೆ ಅಂದ್ರೆ ಸರ್ಕಾರದಿಂದ ಅನುಮತಿ ಪಡೆದುಕೊಳ್ಬೇಕು ಅಂತ ಪರಿಸ್ಥಿತಿ. ಸರ್ಕಾರದಿಂದ ಅನುಮತಿ ಬೇಕು, ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕು, ಆ ನಿಯಮಗಳನ್ನ ಪಾಲನೆ ಮಾಡಬೇಕು, ಅದನ್ನ ಮೀರಿ ವರ್ತನೆ ಮಾಡ